ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಶಿವಮೊಗ್ಗ ಶಿಕಾರಿಪುರ ಹರಿಹರ ರೈಲ್ವೆ ಯೋಜನೆ ಸ್ಥಗಿತವಾಗಿದೆ. ಕೇಂದ್ರ ರೈಲ್ವೆ ಸಚಿವರು ಸಂಸತ್ಗೆ ಮಾಹಿತಿ ನೀಡಿದ್ದಾರೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಇದೊಂದು ಬಹಳ ಮಹತ್ವಾಕಾಂಕ್ಷೆಯ ರೈಲ್ವೆ ಯೋಜನೆ. ಶಿವಮೊಗ್ಗ ಹರಿಹರ ನಡುವೆ ಒಂದು ರೈಲು ಮಾರ್ಗ, ಹೊಸ ರೈಲು ಮಾರ್ಗ ಆಗ್ಬೇಕು ಅಂತ ಹೇಳಿ ಮಲೆನಾಡಿನ ಜನರ ಅಪೇಕ್ಷೆಯಾಗಿತ್ತು. ಜೊತೆಗೆ ಮಧ್ಯ ಕರ್ನಾಟಕದ ಬಯಲುಸೀಮೆ ಜನರ ಅಪೇಕ್ಷೆಯೂ ಸಹ ಆಗಿತ್ತು. ಶಿವಮೊಗ್ಗ ಹಾಗೂ ಹರಿಹರ ನಡುವೆ ರೈಲ್ವೆ ಮಾರ್ಗ ಆದ್ರೆ ಮಲೆನಾಡು ಮತ್ತು ಬಯಲು ಸೀಮೆಯನ್ನ ಒಟ್ಟುಗೂಡಿಸ್ತಕ್ಕಂತ ಒಂದು ಬಹಳ ಪ್ರಮುಖ ರೈಲು ಮಾರ್ಗ ಆಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಆದ್ರೆ ಈಗ ಆ ರೈಲು ಮಾರ್ಗ ಆಗುವ ಸಾಧ್ಯತೆ ಕಡಿಮೆ ಇದೆ. ಯಾಕೆಂದ್ರೆ ಸಂಸತ್ತಿನಲ್ಲಿ ಈ ಕುರಿತಂತೆ ದಾವಣಗೆರೆ ಸಂಸದರಾದಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು. ಆ ಪ್ರಶ್ನೆಗೆ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರು ಈ ಯೋಜನೆಯನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರು ಕೊಟ್ಟಿರ್ತಕ್ಕಂತ ಕಾರಣ ಏನು ಅಂದ್ರೆ, ರಾಜ್ಯ ಸರ್ಕಾರ ನಮಗೆ ಭೂ ಸ್ವಾಧೀನ ಮಾಡಿಕೊಡ್ಬೇಕಾಗಿತ್ತು ಮತ್ತು ಇಡೀ ಯೋಜನಾ ವೆಚ್ಚದ 50% ಹಣವನ್ನ ಭರಿಸಬೇಕಾಗಿತ್ತು. ಆದ್ರೆ ರಾಜ್ಯ ಸರ್ಕಾರ ಇದರಲ್ಲಿ ನಿರಾಸಕ್ತಿಯನ್ನ ತೋರಿಸ್ತಾ ಇದೆ. ಹಾಗಾಗಿ ಯೋಜನೆಯನ್ನ ಮುಂದುವರಿಸೋದು ಅಸಾಧ್ಯವಾಗಿದೆ. ಹಾಗಾಗಿ ಜೊತೆಗೆ ರಾಜ್ಯ ಸರ್ಕಾರ ಈ ಒಪ್ಪಂದದಿಂದ ಹಿಂದೆ ಸರಿದಿದೆ ಅಂತ ಹೇಳಿ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ, ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರು. ಹಾಗಾಗಿ ಶಿವಮೊಗ್ಗ ಹರಿಹರ ರೈಲು ಮಾರ್ಗ ಏನು ಶಿವಮೊಗ್ಗ ಶಿಕಾರಿಪುರ ಮಾರ್ಗವಾಗಿ ಸಾಗ್ಬೇಕಾಗಿತ್ತು. ಆ ರೈಲು ಮಾರ್ಗ ಈಗ ಅನುಷ್ಠಾನಕ್ಕೆ ಬರುವ ಸಾಧ್ಯತೆ ಕಡಿಮೆ ಇದೆ. ಹಾಗಾಗಿ ಈಗ ರೈಲ್ವೆ ಮಾರ್ಗ ಬಹುತೇಕ ಸ್ಥಗಿತವಾಗುತ್ತಾ ಅಂತಕ್ಕಂತ ಆತಂಕ ಎದುರಾಗಿದೆ. ಈ ರೈಲ್ವೆ ಮಾರ್ಗ ಶಿವಮೊಗ್ಗ ಮತ್ತೆ ಹರಿಹರ ನಡುವೆ ಆಗ್ಬೇಕಾಗಿತ್ತು. ಸರಿಸುಮಾರು 800 ಕೋಟಿ ರೂಪಾಯಿ ಈ ಯೋಜನಾ ವೆಚ್ಚ. ಈ ಒಟ್ಟು ಈ ರೈಲ್ವೆ ಏನಿದೆ ಇದರ ಯೋಜನಾ ವೆಚ್ಚ ಅಷ್ಟಾಗಿತ್ತು. ಆದ್ರೆ ಈ ಯೋಜನೆ 79 ಕಿಲೋಮೀಟರ್ 832 ಕೋಟಿ ರೂಪಾಯಿ ವೆಚ್ಚ ಆಗ್ಬೇಕಾಗಿತ್ತು. ಈಗ ಅದಕ್ಕೆ 488 ಹೆಕ್ಟೇರ್ ಜಾಗ ರಾಜ್ಯ ಸರ್ಕಾರ ಕೊಡ್ಬೇಕಾಗಿತ್ತು. ಆದ್ರೆ ಈ ಯೋಜನೆಯಿಂದ ಹಿಂದೆ ಸರಿದಿದೆ ರಾಜ್ಯ ಸರ್ಕಾರ ಅಂತ ಹೇಳಿ ಅಶ್ವಿನ್ ವೈಷ್ಣವ್ ಅವರು ಲೋಕಸಭೆಯಲ್ಲಿ ಕಲಾಪದಲ್ಲಿ ಇದ್ರ ಬಗ್ಗೆ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ರೈಲ್ವೆ ಮಾರ್ಗ ಏನೈತೆ ಕೃಷಿ ಮತ್ತೆ ಕೈಗಾರಿಕಾ ಕೇಂದ್ರಗಳನ್ನ ಸಂಪರ್ಕಿಸಿದಂತ ಒಂದು ಪ್ರಮುಖವಾದಂತ ಒಂದು ಯೋಜನೆ ಇದು. ಹಾಗಾಗಿ ಈ ಯೋಜನೆ ಅನುಷ್ಠಾನ ಆಗುವ ಸಾಧ್ಯತೆ ಸ್ವಲ್ಪ ಕಡಿಮೆನೆ ಅಂತ ಪರಿಸ್ಥಿತಿ ಈಗ ಇದೆ. ಇದು ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅಂತ ನೋಡ್ಬೇಕಾಗಿದ್ರೆ, ಸದ್ಯಕ್ಕಂತೂ ಈಗ ಕೇಂದ್ರ ಸರ್ಕಾರ ಆ ರೀತಿಯಾದಂತ ಉತ್ತರವನ್ನ ಕೊಟ್ಟಿದೆ. ಈ ರೈಲ್ವೆ ಯೋಜನೆಗಳಿಗೆ ಭೂಮಿಯನ್ನ ಕೊಡ್ತಕ್ಕಂತ ಒಂದು ಯೋಜನೆ ಏನಿದೆ, ಇದು ಬಹುಶಃ ಸುಮಾರು ಒಂದು 15-20 ವರ್ಷಗಳ ಹಿಂದೆ ಆರಂಭವಾದಂತ ಒಂದು ಮಾದರಿ ಇದು. ಮೊದಲು ಕೇಂದ್ರ ಸರ್ಕಾರವೇ ರೈಲ್ವೆ ಯೋಜನೆಗಳನ್ನ ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತಾ ಇತ್ತು. ಆದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕರ್ನಾಟಕದ ಹಲವು ರೈಲ್ವೆ ಯೋಜನೆಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಭೂಸ್ವಾಧೀನವನ್ನ ಮಾಡಿಕೊಟ್ಟು 50% ಹಣವನ್ನು ಕೊಡ್ತಕ್ಕಂತ ಒಂದು ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ರು. ಆಗ UPA ಸರ್ಕಾರ ಏನಿತ್ತು, ಆ UPA ಸರ್ಕಾರದ ಮುಂದೆ ಆ ಸಂದರ್ಭದಲ್ಲಿ ಭೂಸ್ವಾಧೀನವನ್ನ ರಾಜ್ಯ ಸರ್ಕಾರವೇ ಮಾಡಿಕೊಟ್ಟಿತ್ತು. ಈ ರೀತಿ ಹಲವು ಯೋಜನೆಗಳು ಅನುಷ್ಠಾನ ಆಗಿದೆ. ಆದ್ರೆ ಈಗ ರಾಜ್ಯ ಸರ್ಕಾರ ಭೂಸ್ವಾಧೀನವನ್ನ ಮಾಡ್ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ, ಭೂಸ್ವಾಧೀನವನ್ನ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸಚಿವರು ಹೇಳಿದ್ದಾರೆ. ಆದ್ರೆ ಈ ದಿಕ್ಕಿನಲ್ಲಿ ಪ್ರಯತ್ನಗಳು ಸಹ ಆಗಿತ್ತು. ರಾಜ್ಯ ಸರ್ಕಾರ ಭೂಸ್ವಾಧೀನಕ್ಕೆ ಒಂದಿಷ್ಟು ಹೆಜ್ಜೆಗಳನ್ನ ಮುಂದಕ್ಕೆ ಇಟ್ಟಿತ್ತು. ಒಂದು 4161 ನೋಟಿಫಿಕೇಶನ್ ಏನಿದೆ ಅದೆಲ್ಲ ಒಂದು ಹಂತದಲ್ಲಿ ಇತ್ತು ಅದು. ಆದ್ರೆ ಯಾಕೆ ಈಗ ಕೇಂದ್ರ ಸರ್ಕಾರ ಆ ರೀತಿ ಉತ್ತರ ಕೊಡ್ತಾ ಇದೆ, ಅಥವಾ ಯಾಕೆ ರಾಜ್ಯ ಸರ್ಕಾರ ನಿರಾಸಕ್ತಿಯನ್ನ ವಹಿಸ್ತಾ ಇದೆ ಅಂತ ಹೇಳಿ ಈಗ ರಾಜ್ಯ ಸರ್ಕಾರವೇ ಸ್ಪಷ್ಟನೆಯನ್ನು ಕೊಡ್ಬೇಕಾಗಿದೆ. ಈಗ ಕೇಂದ್ರ ಸರ್ಕಾರ ಲೋಕಸಭೆ ಕಲಾಪದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ರಾಜ್ಯ ಸರ್ಕಾರದ ನಿರಾಸಕ್ತಿಯ ಕಾರಣಕ್ಕೆ ಭೂಸ್ವಾಧೀನ ಮಾಡ್ದೇನೆ ಈ ಯೋಜನೆ ಅನುಷ್ಠಾನ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಶಿವಮೊಗ್ಗ ಶಿಕಾರಿಪುರ ಹರಿಹರಕ್ಕೆ ಹೋಗ್ತಕ್ಕಂಥ ರೈಲು ಮಾರ್ಗ. ಇದು ಭೂಸ್ವಾಧೀನ ಮಾಡ್ದೇನೆ ಯೋಜನೆ ಆರಂಭ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ 50% ಹಣವನ್ನ ಕೊಡದೇನೆ ಯೋಜನೆಯನ್ನ ಪೂರ್ಣಗೊಳಿಸ್ಲಿಕ್ಕೂ ಆಗೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಈಗ ಸ್ಪಷ್ಟವಾಗಿ ಹೇಳಿದೆ. ಲೋಕಸಭೆಯ ಕಲಾಪದಲ್ಲಿ ಅಧಿಕೃತವಾಗಿ ಹೇಳಿದೆ. ಹಾಗಾಗಿ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನು ಕೊಡ್ಬೇಕಾಗಿದೆ, ಏನಾಗಿದೆ, ಯಾಕೆ ಅನುಷ್ಠಾನ ಮಾಡ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಇದು ಮಲೆನಾಡಿಗರ ಒಂದು ಪ್ರಮುಖ ಯೋಜನೆ. ಮಲೆನಾಡು ಮತ್ತು ಬಯಲು ಸೀಮೆಯನ್ನು ಸಂಪರ್ಕ ಮಾಡ್ತಕ್ಕಂತ ಮತ್ತು ಹರಿಹರಕ್ಕೆ ರೈಲ್ವೆ ಸಂಪರ್ಕ ಆಯ್ತು ಅಂತಂದ್ರೆ ಅಲ್ಲಿಂದ ಉತ್ತರ ಭಾರತಕ್ಕೂ ಸಹ ಸುಲಭ ಸಂಪರ್ಕ ಸಾಧ್ಯ ಆಗ್ತಾ ಇತ್ತು.
ಹಾಗಾಗಿ ಈ ನಿಟ್ಟಿನಲ್ಲಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನೋಡ್ಬೇಕಾಗಿದೆ. ಬೇಗ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.